ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಈಗಷ್ಟೇ ವಸಂತ್ ಗಿಳಿಯಾರ್ ಅವರು ಮಾಡಿದ ಆರೋಪವನ್ನು ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ ಸರ್. ಬಿಜೆಪಿಗರು ಬಂದ್ರು, ಘೋಷಣೆ ಕೂಗಿದ್ರು, ಕಾರ್ಗಳಲ್ಲಿ ಬಂದ್ರು, ಸೌಜನ್ಯ ಮನೆಗೆ ಭೇಟಿ ಕೊಟ್ರು, ಕೆಲವರು ವಾಪಸ್ ಹೋದ್ರು, ಮುಗಿದೋಯ್ತು ಜವಾಬ್ದಾರಿ. ಈಗ ಇನ್ನೇನಿದ್ರು ಸೌಜನ್ಯ ಪರವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳ್ಕೊಳ್ಳುವವರು ಷಡ್ಯಂತ್ರ ಇದು ಸರಿಯಾಗಿ ತನಿಖೆ ಆಗಬೇಕು, ಅವ್ರಿಗೆ ಬಿಟ್ಬಿಟ್ರ ಮತ್ತೆ ಹೊಣೆಗಾರಿಕೆನ? 4 ಜನರಿಗೆ ಒಳ್ಳೆ ಸಮಯಾವಕಾಶವನ್ನು ಕೊಟ್ಟಿದ್ದೀರಿ, ಅದೇ ದೊಡ್ಡತನ ನನಗೂ ಕೊಡಿ. ವಸಂತ್ ಗಿಳಿಯಾರ್ ಅವ್ರಿಗೆ ಏನಾದ್ರು ನೋವಾಗಿದ್ರೆ ನಾನು ಕ್ಷಮೆ ಕೇಳ್ಕೊಂಡು ಮಾತು ಹೇಳ್ತೀನಿ. ಗಿಳಿಯಾರ್ ಅವರೇ, ಯಾವುದೇ ಕಾರಣಕ್ಕೂ ಬಿಜೆಪಿ ಧರ್ಮಸ್ಥಳದ ವಿಚಾರದಿಂದ ಹಿಂದೆ ಸರಿದಿಲ್ಲ. ಮೀಡಿಯಾಗಳ ಅಟೆನ್ಷನ್ ಪೂರ್ತಿ ಮದ್ದೂರ್ ಕಡೆಗಿದ್ದರಿಂದ ನಿಮ್ಗೆ ಆ ಭಾವನೆ ಬಂದಿರಬಹುದು. ನಮ್ಮ ರಿಪೋರ್ಟರ್ಸ್ ಇನ್ನೂ ಧರ್ಮಸ್ಥಳದಲ್ಲೇ ಇದ್ದಾರೆ, ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಬರ್ತಲೇ ಇದೆ, ನಾವು ಚರ್ಚೆ ಮಾಡ್ತಲೇ ಇದ್ದೀವಿ. ಮೇಡಮ್, ನಾನು ನಿಮ್ಮನ್ನು ಬಿಟ್ಟೇ ಹೇಳ್ತಾ ಇದ್ದೀನಿ. ನಮ್ಮಲ್ಲಿದ್ದೀರಿ, ನಮ್ಮ ಬಗ್ಗೆ ಮಾತಾಡಿ. ಅದಾದ್ಮೇಲೆ ನೋಡಿ, ಈಗಾಗಲೇ 4 ಜನದ ಕಮಿಟಿನ ಮಾಡ್ತಾ ಇದ್ದೀರಿ ಇದನ್ನ ಫಾಲೋ ಅಪ್ ಮಾಡ್ಲಿಕ್ಕೆ. ಹಾಗಾಗಿ ಬಿಜೆಪಿ ಕಡೆಯಿಂದ ಕಡೆಯ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ನಿಮ್ ಜೊತೆ ನಾವು ಇರ್ತೀವಿ ಗಿಳಿಯಾರ್ ಅವರೇ. ಮೊದಲನೇದು. ಎರಡನೇದು, ನಾನು ನಿಮ್ ಕಳೆದ ಬಾರಿನೇ ಹೇಳಿದೆ, ಈ ವಿಚಾರಕ್ಕೆ ಹೋದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ದೊಡ್ಡ ಏನು ಷಡ್ಯಂತ್ರ ಅಂತ ಏನ್ ಹೇಳ್ತಾರೆ, ಆ ಷಡ್ಯಂತ್ರದ ಭಾಗಗಳೇನೆ ಮೊದಲನೇದು ಕಾಂಗ್ರೆಸ್ ಪಕ್ಷ, ಎರಡನೇದು ಸಿದ್ದರಾಮಯ್ಯನವರು, ಮೂರನೇದು ಗೃಹ ಸಚಿವರಾದ ಪರಮೇಶ್ವರು, 4ನೇದು ಬುರ್ಡೆ ಗ್ಯಾಂಗು. ಇವರೆಲ್ಲರನ್ನು ಎನ್ಕ್ವೈರಿ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತೆ ಈ ಧರ್ಮಸ್ಥಳ ಹೆಸರನ್ನು ಹಾಳು ಮಾಡೋದಕ್ಕೆ. ನಾನು ಯಾಕೆಂದ್ರೆ ನಿಮ್ಮ ಹತ್ರಕ್ಕೆ ಬರ್ತೀನಿ ಉದಾಹರಣೆಗೆ. ಯಾಕೆ ಸಮೀರನಿಗೆ ಅವನು ಆಂಟಿಸಿಪೇಟರ್ ಬೇಲ್ ಅಪ್ಲೈ ಮಾಡಿದಾಗ ಸಮೀರ್ಗೆ ಆಂಟಿಸಿಪೇಟರ್ ಬೇಲ್ ಕೊಟ್ಟಿದ್ದಾರು, ತಗೊಂಡಾಗ ಅವನನ್ನು ಮುಚ್ಚಿಟ್ಕೊಂಡಿದ್ದಾರು. ಇದೇ ಸಿದ್ದರಾಮಯ್ಯನವರ ಬಲಗೈ ಬಂಟರಾಗಿರ್ತಕ್ಕಂತಹ ಕಾಂಗ್ರೆಸ್ಸಿಗ ದ್ವಾರಕಾನಾಥ್ ಅವರು. ಇದೇ ಸೆಂದಿಲ್ ಮೇಲೆ ಆಪಾದನೆ ಬಂದಾಗ ಸೆಂದಿಲ್ ಜೊತೆ ಯಾರು ನೋಡಿದ್ದು? ಇದೇ ಮುಕುಂದ್ ರಾಜ್ ಅವರು. ಕಾಂಗ್ರೆಸ್ನ ಯಾವ್ದು ಲೀಗಲ್ ಸೆಲ್ ಮುಖ್ಯಸ್ಥರು ಇವರು. ಹೇಳ್ತಿದೀವಲ್ಲ ಪರವಾಗಿ ಸಿದ್ದರಾಮಯ್ಯ ಬರ್ತೀನಿ. ಕಾಂಗ್ರೆಸ್ ಇವರು ಸೆಂಥಿಲ್ ಪರವಾಗಿ ಹೋಗ್ತಾರೆ. ಆಯ್ತಾ? ಇದಾದ್ಮೇಲೆ ನೋಡಿ, ಕಾಂಗ್ರೆಸ್ ಪಕ್ಷದ ಕಥೆ ನೋಡಿ ಯಾವ ರೀತಿಯಲ್ಲಿ SIT ಫಾರಂ ಮಾಡಬೇಕು ಅಂತೇಳಿ ನಿಮ್ಮ ಹತ್ರ ಸುಮ್ಮನೆ ಕೂತೀನಿ. ಅಲ್ಲ, ಯಾಕೆ ಪರವಾಗಿ ನಿಂತಿರೋರು ಇವರೇ ಸಿದ್ದರಾಮಯ್ಯ ಬಲಗೈ ನಿಮ್ ನೋವು ಅರ್ಥ ಆಗುತ್ತೆ. ನೋಡಿ ಎಷ್ಟೊಂದು ಗುರಿತಾ ಇದೆ. ಇದಕ್ಕೆ ಯಾವ್ದು SIT ಫಾಲೋ ಮಾಡಿ ಅಂತೇಳಿ ಎಷ್ಟು ಜನ ಹೋಗಿದ್ರು, ಯಾರ್ಯಾರು ಹೋಗಿದ್ದು? ಇದೇ ದ್ವಾರಕಾನಾಥ್ ಅವರು, ಇದೇ ಇವರು ಡಾಕ್ಟರ್ ವಾಸು ಅವರು, ಇದೇ ಗೋಪಾಲ್ ಗೌಡ್ರು. ಯಾರ್ಯಾರು ಕಾಂಗ್ರೆಸ್ನ ಇವತ್ತು ನಿಮ್ಗೆ ಪ್ರಶ್ನೆ ಕೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ ಸರ್. ನೀವು ಚಂದ್ರಶೇಖರ್ ಸರ್ ಭಾವನೆ ಎರಡರ ಬಗ್ಗೆನೂ ಕಂಟ್ರೋಲ್ ಇರಲಿ. ನಾನು ಪ್ರಶ್ನೆ ಕೇಳ್ತಿದ್ದೀನಿ. ಚಂದ್ರಶೇಖರ್ ಸರ್, ನಂದು ಪ್ರಶ್ನೆ ಕೇಳಿಸ್ಕೊಂಡು ಅದಕ್ಕೂ ನೀವೇ ಉತ್ತರ ಕೊಡಿ. ಬಿಜೆಪಿ ಅವ್ರಿಗೆ ಇದೇ ಆಗೋಯ್ತು ಸರ್, ಗಾಳಿಲಿ ಗುಂಡು ಹೊಡಿಯೋದು. ನಿಮ್ಗೆ ಅನುಮಾನ ಇದ್ದು ಸಾಕ್ಷ್ಯ ಇದ್ರೆ, ಇಲ್ಲ ಸರ್ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ. ನಿಮ್ಗೆ ಅನುಮಾನ ಇದ್ದು ಸಾಕ್ಷಿ ಇದ್ರೆ ಯು ಶುಡ್ ಗೋ ಲೀಗಲ್ ಸರ್. ಇಲ್ಲಿ ಸುಮ್ನೆ ನೀವು ಆರೋಪ ಮಾಡೋದು, ನಿಮ್ ನಾಯಕರು ಹೋಗೋದು, ಧರ್ಮಸ್ಥಳದಲ್ಲಿ ಭಾಷಣ ಮಾಡೋದು, ಅಥವಾ ವಿಧಾನಸೌಧದಲ್ಲಿ ನಿಂತ್ಕೊಳ್ಳೋದು, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ, ದಾಖಲೆ ತಗೊಳ್ಳಿ ಸರ್. NIA ಬಳಿ ಹೋಗಿ, ಕೇಂದ್ರ ಸರ್ಕಾರದ ಕಡೆಯಿಂದ ಉತ್ತರ ಕೊಡ್ಲಿ. ಆಯ್ತಲ್ಲ, ಇದಾದ್ಮೇಲೆ SIT ಸರಿ ದಾರಿಯಲ್ಲಿ ಹೋಗ್ತಾ ಇತ್ತು. ಇವತ್ತು SITಯ ತನಿಖೆನೇ ದಾರಿ ತಪ್ಪಿದೆ ಅನಿಸ್ತದೆ. ಯಾರ ಕಾರಣಕ್ಕೋಸ್ಕರ? ಇದೇ ಸರ್ಕಾರದ ಕಾರಣಕ್ಕೋಸ್ಕರ, ಇದೇ ಸಿದ್ದರಾಮಯ್ಯ ಕಾರಣಕ್ಕೋಸ್ಕರ. ಯಾಕೆ ಅಂತ ಹೇಳ್ತೀನಿ ನೋಡಿ. DGP ಅನುಚೇತ್ ಅವರು ಆಗಸ್ಟ್ 15ರಿಂದ 30ನೇ ತಾರೀಕು ರಜಾ ಹಾಕ್ತೀನಿ ಅಂತ ಹೇಳಿದ್ರು ಅವರು. ಇವರು ಜುಲೈಯಲ್ಲಿ ಫಾರಂ ಮಾಡ್ತಿಲ್ಲ, ಮುಂಚೆನೆ 2 ತಿಂಗಳು ಮುಂಚೆನೆ ಅವ್ರದ್ದು ಬುಕ್ ಆಗಿತ್ತು ರಜಾ ಹಾಕೋದು. ಮತ್ತೆ ಯಾಕೆ ಅವ್ರನ್ನ ಬಿಟ್ಟರು? ಇವತ್ವರೆಗೂ ಆಗಸ್ಟ್ 15ರಿಂದ ಇವತ್ವರೆಗೂ ಬೆಳ್ತಂಗಡಿಗೆ ಕಾಲಿಟ್ಟಿಲ್ಲ ಯಾರು? DGP ಅನುಚೇತ್ ಅವರು. ಇದಾದ್ಮೇಲೆ DGP ಡಾಕ್ಟರ್ ಪ್ರಣವ್ ಮೊಹಂತಿ ಅವರು ಸೆಪ್ಟೆಂಬರ್ 5ನೇ ತಾರೀಕು ಬಂದು ಒಂದು ಎನ್ಕ್ವೈರಿ ಮಾಡಿದ್ಬಿಟ್ರೆ ಇಲ್ಲಿವರೆಗೂ ಕಾಲಿಟ್ಟಿಲ್ಲ. ಇದಾದ್ಮೇಲೆ ಏನು ಇಂಟರ್ನ್ಯಾಷನಲ್ ಆಫೀಸರ್ ತನಿಖಾಧಿಕಾರಿಗಳು ಜಿತೇಂದ್ರ ದಯಾಮಿ ಅವರು ನೋಡಿ
ಚಿನ್ನಯ್ಯನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ಈ ಕಡೆ ಬಂದೇ ಇಲ್ಲ. ಅದರ್ಥ ಜೂನಿಯರ್ ಆಫೀಸರ್ಗಳೇ ಅಲ್ಲ ಮಾಡ್ತಾರೆ. ಸರ್, attendance ನಿಮಗೆ ಹಾಕ್ಬೇಕಾ, ನಿಮ್ ಪಕ್ಷಕ್ಕೆ ಹಾಕ್ಬೇಕಾ ತನಿಖಾಧಿಕಾರಿಗಳು? ಇವತ್ತು ಅಲ್ಲಲ್ಲ, ನಿಮ್ ಪಕ್ಷಕ್ಕೆ attendance ಹಾಕ್ಬೇಕಾ ಅವರು? ನಾವು ಬಂದಿದ್ದೀವಿ, ಬಂದಿಲ್ಲ ಅಂತ ಹೇಳಿ ತಿಮರೋಡಿ ಜಯಂತು ಹೆಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಆಟದ ಮನೆಗೆ ಹೋದಂಗ್ ಬರ್ತಾರೆ. ಒಂದು ಚೂರು ಭಯ ಇಲ್ಲ, ಏನಿಲ್ಲ. SIT ನಡೀತಾ ಇದೆ, ಇವರು ವಿಡಿಯೋ ರಿಲೀಸ್ ಮಾಡ್ತಾರೆ. SIT ತನಿಖೆ ನಡೀತಾ ಇದೆ. ವಿಠಲ್ ಗೌಡ ಅವ್ರ ವಿಚಾರ, ವಿಠಲ್ ಗೌಡ ಅವ್ರು ಬೇಗ ಮುಗಿಸಿ ಸರ್. ಹೌದು, ಅಟೆಂಡೆನ್ಸ್ ನಿಮ್ಗಂತೂ ಕೊಡೋದು ಬೇಕಾಗಿಲ್ಲ, ಅದು ಎಲ್ಲರಿಗೂ ಗೊತ್ತಿದೆ. ಆಮೇಲೆ ನೋಡಿ, ಯಾರು ಜಯಂತ್ ಹೇಳ್ತಾರೆ, ಈ ಯಾರು ಚಿನ್ನಯ್ಯನ ಕರ್ಕೊಂಡ್ ಬಂದಿರ್ತಕ್ಕಂಥ ಷಡ್ಯಂತ್ರದಿಂದ ತಿಮರೋಡಿ ಮತ್ತೆ ಮಟ್ಟಣ್ಣ ಇದಾರೆ ಅಂತೇಳಿ ಇಲ್ಲಿವರೆಗೂ ಅರೆಸ್ಟ್ ಮಾಡಿಲ್ಲ. ಅವ್ರ ಇಬ್ಬರನ್ನು ಆರಾಮಾಗಿ ಓಡಾಡ್ಕೊಂಡು ತಿರ್ಕೊಂಡು ಫಿಲಂ ಇಡ್ತಾರೆ. ವಿಠಲ್ ಗೌಡನ ಬುಡ ತಂದಿದ್ದಾರೆ ಅಂತೇಳಿ ಚಿನ್ನಯ್ಯ ಹೇಳಿದ್ದಾರೆ. ಇಲ್ಲಿವರೆಗೂ ವಿಠಲ್ ಗೌಡನ ಅರೆಸ್ಟ್ ಮಾಡಿಲ್ಲ. ಇವ್ರು ಆಚೆ ಕಡೆ ಬರ್ತಾರೆ, ಅಮೃತ ಸರ್ ವಕೀಲರಿದ್ದಾರೆ, ಅಮೃತ ಸರ್ ವಕೀಲರಿದ್ದಾರೆ. ಚಂದ್ರಶೇಖರ್ ಸರ್ ಆಯ್ತು, ನೀವು ಮಾತಾಡಿದ್ರಿ. ಅಮೃತ ಸರ್ ವಕೀಲರಿದ್ದಾರೆ. ಸರ್, ಗ್ರೌಂಡ್ಸ್ ಆಫ್ ಅರೆಸ್ಟ್ ಸರಿಯಾಗಿ ಇಲ್ಲದೆ ಹೋದ್ರೆ ಅವ್ರನ್ನ ಅರೆಸ್ಟ್ ಮಾಡಿದ್ದು ಕೂಡ ಪ್ರಯೋಜನ ಇಲ್ಲದೆ ಇರೋ ರೀತಿಯಲ್ಲಿ ಆಗ್ಬಿಡುತ್ತೆ ಅನ್ನೋದು ಪೊಲೀಸರಿಗೆ ಅಥವಾ SIT ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಈಗ ಅರೆಸ್ಟ್ ಮಾಡ್ಲಿಕ್ಕೆ ಸ್ಟ್ರಾಂಗ್ ಆದ ಗ್ರೌಂಡ್ಸೇ ಸಿಗದೆ ಹೋದ್ರೆ ಸುಮ್ನೆ ಅರೆಸ್ಟ್ ಮಾಡ್ಲಿಕ್ಕೆ ಸಾಧ್ಯನಾ? ಅಲ್ಲ, ಈಗ ಒಂದು ಅರ್ಥ ಮಾಡ್ಕೊಳ್ಳಿ. ನಾನೊಂದು ಬಹಳ ಇದು ನಿಮಗೊಂದು ಟೈಮ್ ಕೊಟ್ಟಿದ್ದೀನಿ, ನನಗೊಂದು ಟೈಮ್ ಕೊಟ್ಟಿದ್ದೀನಿ, ನಾನು ಮಾತಾಡ್ತೀನಿ ಅಂತ BJP ಅವರಾದಂತ ಚಂದ್ರಶೇಖರ್ ಅವರೇ, ದಯವಿಟ್ಟು ಮಾತಾಡುವಾಗ ಪದಪ್ರಯೋಗದ ಬಗ್ಗೆ ಬಹಳ ಯೋಚನೆ ಮಾಡಿ. ಆಯ್ತು ರೀ, ಹಾಗೆ ರೀ, ಹೀಗೆ ಅಂತ ಹೇಳಕ್ ಹೋಗಬೇಡಿ. ಈಗ ಮದ್ದೂರದ್ರಲ್ಲಿ ನೋಡ್ತಾ ಇದ್ದೀರಿ, ನಿಮ್ಮ ಪದಪ್ರಯೋಗಗಳು ನಿಮ್ಮ ಪಾರ್ಟಿಯವರು ಮಾಡಿರೋದು ತಲೆ ವಿಷಯಕ್ಕೆ. ಅದರಿಂದ ಒಂದು ಅರ್ಥ ಮಾಡ್ಕೊಳ್ಳಿ. ಇವತ್ತು ಕರೆದಿರೋ ಡಿಬೇಟ್ ಅಲ್ಲಿ ವಿಠಲ್ ಗೌಡ್ರದ್ದು ಅವ್ರು ಹೊರಗಡೆ ಬಂದು ಹೇಳ್ತಾ ಇರೋದು, ಎಲ್ಲರನ್ನೂ ಸಹ ಅರೆಸ್ಟ್ ಮಾಡಬೇಕು ಅಂದ್ರೆ ಅವ್ರಿಗೆ ಆದಂತ ಕಾನೂನಿನ ನಡವಳಿಕೆಗಳಿರ್ತದೆ. ಇಟ್ ಈಸ್ ಎ ಜುಡಿಷಿಯಲ್ ಪ್ರೋಸೆಸ್. ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ಹೇಳೋದು ಇದ್ರೆ ಅದ್ರ ಬಗ್ಗೆ ಮಾತಾಡೋಣ. ಇಲ್ಲಿ ಒಂದು ಮಾತ್ರ ನೀವು ಹೇಳಿದ್ರಲ್ಲಿ ಒಂದು ಅಂಶ ಹೇಳಬಲ್ಲೆ. SITಗೆ ಒಂದು ಹಿಡನ್ ಅಜೆಂಡಾ ಕೊಟ್ಟಿದ್ದಾರೆ ಸರ್ಕಾರದವರು. ಮಾಡ್ಕೊಂಡೇ ಹೋಗಿ ನಿಮ್ಮ ಇದನ್ನ ಏನೋ ಎನ್ಕ್ವೈರಿ ಮಾಡ್ತಾನೆ ಇರಿ. ನಾನು ಹೇಳಿದಲ್ಲ, ಒಂದು ಧಾರಾವಾಹಿ ನಡೆದಂಗೆ ನಡೀತಾ ಇರಬೇಕು. ಅದು ಎಲ್ಲಾದ್ರೂ ಸ್ವಲ್ಪ ಈಗ ನಿಮ್ದು BJP ಅವ್ರದ್ದು ಅದು ಧರ್ಮಸ್ಥಳ ಚಲೋ ಎಲ್ಲಾ ಕಡೆಯಿಂದ ಬಂದಿದ್ದಾಯ್ತು, ಅದೊಂದು ಪಿಕ್ನಿಕ್ ಮುಗಿದೋಯ್ತು. ಆಗ ಒಳ್ಳೆ ಕಾವು ಬಂತು. ಕಾವು ಬಂದ ತಕ್ಷಣ ಎಲ್ಲರೂ ಮನೆ ಕಡೆ ಹೋದ್ರಿ. ಎಲ್ಲ MLAಗಳು ಅವ್ರವ್ರ ಊರಿಂದ ಬರೀ ಧರ್ಮಸ್ಥಳ ಅಂತ ನೂರಾರು ಕಾರುಗಳು ಹೋದ್ರಿ. ವಾಟ್ ಈಸ್ ದ ಫೈನಲ್ ಕ್ವಶನ್? ನೀವು 4 ಜನ ಕಮಿಟಿ ಮಾಡಿದ್ದೀರಿ ಅಂತ ಹೇಳಿದ್ರಿ. ಅದು ನಾವು ರಾಮಕೃಷ್ಣ ಹೆಗ್ಡೆ ಟೈಮಲ್ಲೂ ಮಾಡ್ತಿದ್ರು. ಯಾವ್ದಾರ ಒಂದು ಆದ ತಕ್ಷಣ ಒಂದು ಕಮಿಟಿ ಮಾಡೋದು, ಅದಕ್ಕೆ ಕೊಡೋದು, ರಿಪೋರ್ಟ್ ತಗೊಳ್ಳೋದು, ಮಾಡೋದು. ಅದಲ್ಲ, ನಿಮ್ಮದು ಯಾವ ರೀತಿಯ ಹೋರಾಟ ಇದೆ. ಈ ಲಿಪ್ ಸಿಂಪತಿ ಯಾರಿಗೂ ಬೇಕಾಗಿಲ್ಲ. SIT ತನ್ನ ಹಾದಿಯನ್ನ ತಪ್ಪಿಸ್ಕೊಂಡು ಹೋಗಿದೆ. ನೀವು ಹೇಳಿದ್ರಿ ಅಟೆಂಡೆನ್ಸ್ ಗಳು ಹೇಳಿದ್ರಿ, ಆಫೀಸರ್ಗಳು ಯಾರು ಅಲ್ಲಿಗೆ ಹೋಗಿಲ್ಲ ಅಂತ ಹೇಳಿದ್ರಿ. ಸರಿ, ಹೌದು, ಎಲ್ಲನೂ ಒಪ್ಕೊಳ್ಳೋಣ. ಆದ್ರೆ ಇವತ್ತು ಒಂದು ಒಳಗಡೆ ಹೋಗಿ ಅವನು ಏನು ವಿಟ್ನೆಸ್ ಹೇಳಿ ಬರ್ತಾನೆ, ಅವನು ಒಂದು ಯೂಟ್ಯೂಬ್ ಅಲ್ಲೋ ಇಲ್ಲ ಹೊರಗಡೆ ಒಂದು ಹೇಳಿಕೆಯನ್ನು ಕೊಡ್ಬೇಕಾದ್ರೆ ಇಟ್ ಈಸ್ ಎಗೇನೆಸ್ಟ್ ಟು ದಿ ಇದು ಏನು ಇನ್ವೆಸ್ಟಿಗೇಷನ್ ಪ್ರೋಸೆಸ್ಗೆ ಅಬ್ಯೂಸ್ ಆಫ್ ದಿ ಇದು. ದಟ್ ಆ ಪಾಯಿಂಟ್ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕು. ನೀನ್ ಇಲ್ಲಿ ಒಳಗಡೆ ಬಂದು ಹೇಳಿದ್ದಲ್ದೆ ನೀನು ಹೊರಗಡೆ ಹೋಗಿ ವಿರುದ್ಧವಾದ ಹೇಳಿಕೆಗಳನ್ನ ಕೊಟ್ಟೆ. ಒಳಗಡೆ ಹಾಗಾದ್ರೆ ಅರ್ಥ ಏನು? ಒಂದು ರೀತಿಯಲ್ಲಿ ಯಾರಿಗೂ ಗೊತ್ತಿಲ್ಲ, ಇಲ್ಲಿ ಕೂತವ್ರು ಯಾರಿಗೂ ಗೊತ್ತಿಲ್ಲ, ಹೊರಗಡೆ ಜನರಿಗೂ ಗೊತ್ತಿಲ್ಲ. ಹೋಗ್ತಾರೆ ಬರ್ತಾರೆ ಅಂದ್ರೆ ಒಳಗಡೆ ಹೋಗ್ತಾರೆ, ಒಂದು ರೂಮಲ್ಲಿ ಕೂರ್ಸಿರ್ತಾರೆ. ಸಾಯಂಕಾಲ ಆದ್ಮೇಲೆ ನೀನ್ ಹೋಗಯ್ಯ ಅಂತಾರೆ. ಎರಡನೇದು ಸಮೀರು ನನ್ನ ಇನ್ವೆಸ್ಟಿಗೇಷನ್ಗಳು ಬಹಳ ಚೆನ್ನಾಗಿ ಆಯ್ತು ಅಂತ ಒಂದು ಅದೇನೋ ಶೆಟ್ರದ ಒಂದು ಕತೆ ಇದೆ. ಯಾವ್ದೋ ಒಂದು ಕಂಬದೊಳಗಡೆ ಬೆರಳಿಟ್ಟ ತಕ್ಷಣ ಅಲ್ಲಿ ಒಳಗಡೆ ಚೇಳ್ ಕಡಿತೆ. ಏನಾಯ್ತು ಅಂತ ಶಾನೆ ಬಾಗುಂದಿ ಅಂತ. ಯಾಕಂದ್ರೆ ತಂದು ಇದಾಗಿದ್ದಲ್ದ್ರೆ ಎಲ್ಲರಿಗೂ ಆಗಲಿ ಅಂತ. ಸರಿ, ಆ ತರದಲ್ಲಿ ಇವತ್ತು ಇನ್ವೆಸ್ಟಿಗೇಷನ್ ಅಲ್ಲಿ ಯಾರೂ ಸಹ ಹಾಗೆ ಮಾಡಕ್ ಆಗೋದಿಲ್ಲ. ಐದಾರ್ ಒಂದು ಹಿಡನ್ ಅಜೆಂಡಾ ಇರಬೇಕು SIT. ನಾನ್ ಕೇಳೋದು SIT ಅವರು ಇಂಟೀರಿಯಂ ರಿಪೋರ್ಟ್ ಯಾಕೆ ಕೊಡ್ತಾ ಇಲ್ಲ? ಹೋಗ್ಲಿ, ಪ್ರೆಸ್ ನೋಟ್ ಆದ್ರೂ ರಿಲೀಸ್ ಮಾಡ್ಬೇಕಲ್ಲ. ಅದಕ್ಕೆ ತಕ್ಕನಾಗಿ ನಮ್ಮ ಹೋಮ್ ಮಿನಿಸ್ಟರ್ ಬಹಳ ಚೆನ್ನಾಗಿದ್ದಾರೆ. ನಾನು ನೋಡ್ತೀನಿ, ಕರ್ಸಿ ಕೇಳ್ತೀನಿ, ನಮ್ಮ ಅಧಿಕಾರಿಗಳನ್ನ ಬಗ್ಗೆ ಇದ್ರ ಬಗ್ಗೆ ನಾನು ವಿವರ ತರಿಸ್ಕೊಳ್ತೀನಿ. ಒಂದು 5 ಪಾಯಿಂಟ್ ಅವರ ಬಾಯಲ್ಲಿ ಗಟ್ಟಿಯಾಗಿ ಕೂತು ಬಿಟ್ಟಿದೆ. ಜನ, ಕರ್ನಾಟಕದ ಜನ ಇದೇನು ನಡೀತಾ ಇದೆ ಅಂತ ಇವತ್ತು ಅವ್ರು ಹೇಳ್ತಾರೆ. ನಾನು ಇವಾಗ ಹೋದಾಗ 5-6 ಹಣ ಇತ್ತು, ಒಂದು ಮಗು ಅಲ್ಲಿತ್ತು, ಅದೇನೋ ಒಂದಿತ್ತು ಅಂತೆಲ್ಲ ಹೇಳ್ತಾರಲ್ಲ. ಇದೆಲ್ಲ ಒಂಥರ ಅದನ್ನ ಕೇಳಿಸ್ಕೊಂಡ್ಮೇಲೆ ಒಂದು ಅನುಮಾನ. ಬಹುಶಃ ವಸಂತ್ ಗೆಳಿಯಾರ್ ಅವರು ಶ್ರೀನಿವಾಸ್